ಮಕರ ರಾಶಿಗೆ ಬಂದರೆ 2026 ಮಕರ ರಾಶಿಯವರಿಗೆ ಹೇಗಿರುತ್ತೆ? ನೋಡಿ, ಮಕರ ರಾಶಿಯವ್ರಿಗೆ ಏನಂದರೆ ಧನಸ್ಥಾನದಲ್ಲೇ ರಾಹು, ತೃತೀಯದಲ್ಲಿ ಶನಿ. ಅದೇನಪ್ಪ ಅಂದರೆ ಆಕಸ್ಮಿಕವಾಗಿರ್ತಕ್ಕಂಥ ಟ್ರಾನ್ಸ್ಫರ್ ಗೊತ್ತೇ ಇರಲ್ಲ, ಯಾಕೋ ವಿನಾಕಾರಣಕ್ಕೆ ಟ್ರಾನ್ಸ್ಫರ್ ಆಗೋಗ್ಬಿಡ್ತೀರ, ಅದೊಂದು ವಿಚಾರ. ಎರಡನೇದಾಗಿ ಏನಪ್ಪ ಅಂತಂತಂದರೆ ದ್ವಿತೀಯದಲ್ಲಿ ವಾಕ್ಸ್ಥಾನದಲ್ಲೇ ರಾಹು, ಕುಟುಂಬ ಸ್ಥಾನದಲ್ಲೇ ರಾಹು, ಶನಿವತ್ ರಾಹು ಅಂತಾರೆ. ಕುಟುಂಬ ಸುಖವನ್ನು ನಿಭಾಯಿಸಲಾರರು. ಮಕರ ರಾಶಿ ಮಕ್ಕಳನ್ನು ದಯವಿಟ್ಟು ಹಾಸ್ಟೆಲ್ಗೆ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಹಾಸ್ಟೆಲ್ ಯೋಗ ಇದೆ ಮಕ್ಕಳಿಗೆ, ದಯವಿಟ್ಟು ಹಾಸ್ಟೆಲ್ಗೆ ಹಾಕಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಮಕ್ಕಳನ್ನು 10th ಆಗೋ ತನಕ ಹಾಸ್ಟೆಲ್ಗೆ ಹಾಕಬಾರ್ದು. ಯಾಕೆ ಕಾರಣ ಅಂದರೆ ಅವುಗಳಿಗೆ ಎದುರಿಸೋ ಶಕ್ತಿ ಇರಲ್ಲ. ಈ ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಈ 10th ತನಕ ಏನಾಗುತ್ತೆ, ಒಂದು 7th ತನಕ ಆದ್ರೂ ಆ ಮಕ್ಕಳಿಗೆ ತಂದೆ ತಾಯಿಗಳ ಆರೈಕೆಯಲ್ಲಿ ಪೋಷಣೆಯಲ್ಲಿ ಬೆಳೆದ್ರೆ ಆ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ, ತಮ್ಮ ಅಕ್ಕಪಕ್ಕದವ್ರ ಪ್ರೀತಿ ಎಲ್ಲವೂ ಸಿಗುತ್ತೆ. ನಾವು ಅದಕ್ಕೆ ಮುಂಚೆ ತೊಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಟ್ರೆ ಆ ಮಕ್ಕಳು ಮತ್ತೆ ಅಪ್ಪ ಅಮ್ಮ ಅನ್ನಲ್ಲ. ಯಾಕಂದರೆ ಬೆಳೆದಿರೋ ವಾತಾವರಣನೇ ಬೇರೆ. ಕೆಲವು ಮಕ್ಕಳು ಪಾಪ ಹಾಸ್ಟೆಲ್ ಬೆಳೆದಿರ್ತವೆ, ಏನೋ ಚೆನ್ನಾಗಿ ಇರುತ್ತೆ, ವಿದ್ಯೆ ಚೆನ್ನಾಗಿ ಓದ್ತಾರೆ ಅಂತ ಸೇರಿಸಿರ್ತೀವಿ. ಮತ್ತು ಮನೆಗೆ ಬಂದರೆ ಅವು ಹಾಸ್ಟೆಲ್ ಮೂಡಲ್ಲೇ ಇರ್ತವೆ ಪಾಪ ಕೆಲವು ಮಕ್ಕಳು. ಅವು ಮೂಡಿಗೆ ಬರೋಲ್ಲ, ಮತ್ತು ಮನೆ ಮೂಡಿಗೆ ಬರೋದೇ ಇಲ್ಲ ಅವು. ಅದರಿಂದ ಮಕರ ರಾಶಿ ಮಕ್ಕಳನ್ನ ದಯವಿಟ್ಟು ಹಾಸ್ಟೆಲ್ಗೆ ಹಾಕಬೇಡಿ. ಎರಡನೇದಾಗಿ ಉದರ ಪೀಡೆ, ಪದೇ ಪದೇ ಹೊಟ್ಟೆ ನೋವು, ಪದೇ ಪದೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಗುರು ಷಷ್ಠದಲ್ಲಿ ಇರ್ತಕ್ಕಂಥದ್ದು, ಆದ್ದರಿಂದ ಸ್ವಲ್ಪ ಶುಗರ್ ಇರ್ತಕ್ಕಂಥವ್ರು ದಯವಿಟ್ಟು ಆರೋಗ್ಯವನ್ನು ಕಾಪಾಡ್ಕೋಬೇಕು ಮಕರ ರಾಶಿಯವರು. ಅದರ ಜೊತೆಯಲ್ಲಿ ತೃತೀಯ ಸ್ಥಾನದಲ್ಲಿ ಶನಿ, ಭ್ರಾತೃಸ್ಥಾನದಲ್ಲಿ ಸಹೋದರ ಸ್ಥಾನದಲ್ಲಿ ಶನಿ ಇದ್ದಾಗ ಏನಾಗುತ್ತೆ ಅಂದರೆ ವಿನಾಕಾರಣವಾಗಿ ಶುಭ ಕಾರ್ಯನ ಮಾಡಲಿಕ್ಕೆ ಹೋಗಿ ಮುಂದೆ ನಾಯಕತ್ವ ತೊಗೊಂಡು ಎಲ್ಲ ಮಾಡ್ತೀನಿ ಅಂತೇಳಿ ಕೆಟ್ಟ ಹೆಸರು ತೊಗೊಳ್ತಕ್ಕಂಥದ್ದು ಇರುತ್ತೆ ಮಕರ ರಾಶಿಯವರು. ಅದಕ್ಕೊಂದು ಸ್ವಲ್ಪ ನೀವು ಶುಭ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಒಳ್ಳೆಯದು ಮಕರ ರಾಶಿಯವರು. ಅದಕ್ಕೆ ಮಕರ ರಾಶಿಯವರು ಈ ವರ್ಷದಲ್ಲಿ 2026 ವರ್ಷದಲ್ಲಿ 5 ತಿಂಗಳ ಪರ್ಯಂತ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ನಮಗೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೇನು ಮಾಡಬೇಕು, ಅತ್ತಿ ಮರ ಅಂತಾರೆ. ಅತ್ತಿ ಮರ, ಗುರುಳೆ ಅತ್ತಿ ಮರ ಸಿಗಲಿಲ್ಲ ಪರವಾಗಿಲ್ಲ, ಅರಳಿ ಮರ ಏನಿದೆ ಆ ಅರಳಿ ಮರದ ಹತ್ರ ಒಂದು ತುಪ್ಪದ ಬತ್ತಿ ದೀಪವನ್ನು 2 ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಂದು ಓಂ ಗುರು ದತ್ತಾತ್ರೇಯಾಯ ನಮೋ ನಮಃ, ಓಂ ಗುರು ದತ್ತಾತ್ರೇಯಾಯ ನಮೋ ನಮಃ, ಇದನ್ನು 58 ಬಾರಿ ಜಪ ಮಾಡೋದ್ರಿಂದ ಖಂಡಿತವಾಗಿ ನೀವು ಹೊಟ್ಟೆ ಸಮಸ್ಯೆನೂ ಪರಿಹಾರ ಆಗುತ್ತೆ. ವಾಗ್ದೋಷಗಳೇನಿದೆಯೋ ಪರಿಹಾರ ಉಂಟಾಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಇರುತ್ತೆ.